ವೆಲ್ಕಮ್ ಟು ಸುಡೀಪ್ ಯೂಟ್ಯೂಬ್ ಚಾನಲ್. ನಾವು ಇವತ್ತಿನ ವಿಡಿಯೋದಲ್ಲಿ ನೋಟಿನ ಜಗತ್ತಿನ ಅತ್ಯಂತ ಶ್ರೀಮಂತ ದೇವರು, ಕೋಟ್ಯಂತರ ಭಕ್ತರ ಆರಾಧ್ಯ ದೈವ ತಿರುಪತಿ ವೆಂಕಟೇಶ್ವರ. ಆದರೆ ಈ ಸ್ವಾಮಿಯ ವಿಗ್ರಹದ ಹಿಂದೆ ವಿಜ್ಞಾನಕ್ಕೂ ಸವಾಲು ಹಾಕುವಂತಹ ಕೆಲವು ರಹಸ್ಯಗಳಿವೆ ಎಂಬುದು ನಿಮಗೆ ಗೊತ್ತೇ? ಬನ್ನಿ ಈ ವಿಡಿಯೋದಲ್ಲಿ ಆ ಕುತೂಹಲಕಾರಿ ಸಂಗತಿಗಳನ್ನು ತಿಳಿಯೋಣ. ವಿಗ್ರಹದ ತಾಪಮಾನ. ಸಾಮಾನ್ಯವಾಗಿ ಕಲ್ಲಿನ ವಿಗ್ರಹಗಳು ತಣ್ಣಗಿರುತ್ತವೆ. ಆದರೆ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹ ಯಾವಾಗಲೂ 110 ಡಿಗ್ರಿ ಫ್ಯಾರನ್ಹೀಟ್ ತಾಪಮಾನವನ್ನು ಹೊಂದಿರುತ್ತದೆ. ಪ್ರತಿದಿನ ಮುಂಜಾನೆ ಅಭಿಷೇಕದ ನಂತರ ವಿಗ್ರಹದ ಮೇಲೆ ಬೆವರಿನ ಹನಿಗಳು ಕಂಡುಬರುತ್ತವೆ ಎಂಬುದು ನಂಬಲಾಗದ ಸತ್ಯ. ಪಚ್ಚೆ ಕರ್ಪೂರದ ರಹಸ್ಯ. ಯಾವುದೇ ಕಲ್ಲಿನ ಮೇಲೆ ಪಚ್ಚೆ ಕರ್ಪೂರ ಹಚ್ಚಿದರೆ ಅದು ಕಾಲಾನಂತರದಲ್ಲಿ ಬಿರುಕು ಬಿಡುತ್ತದೆ. ಆದರೆ ತಿಮ್ಮಪ್ಪನ ವಿಗ್ರಹಕ್ಕೆ ಶತಮಾನಗಳಿಂದ ಕರ್ಪೂರ ಹಚ್ಚುತ್ತಿದ್ದರೂ ವಿಗ್ರಹಕ್ಕೆ ಯಾವುದೇ ಹಾನಿಯಾಗಿಲ್ಲ. ಸಮುದ್ರದ ಸದ್ದು. ಸ್ವಾಮಿಯ ವಿಗ್ರಹದ ಹಿಂಭಾಗದಲ್ಲಿ ಕಿವಿಯನ್ನಿಟ್ಟು ಕೇಳಿಸಿಕೊಂಡರೆ ಸಮುದ್ರದ ಅಲೆಗಳ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತದೆ ಎನ್ನಲಾಗುತ್ತದೆ. ತಿರುಪತಿ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಿಗ್ರಹವು ಅತ್ಯಂತ ಪುರಾತನ ಮತ್ತು ಪವಿತ್ರವಾದುದು ಎಂದು ನಂಬಲಾಗಿದೆ. ಈ ವಿಗ್ರಹದ ಬಗ್ಗೆ ಕೆಲವು ಆಸಕ್ತಿದಾಯಕ ಮತ್ತು ಭಕ್ತಿಪೂರ್ವಕ ಮಾಹಿತಿ ಇಲ್ಲಿದೆ. ವಿಗ್ರಹದ ಸ್ವರೂಪ ಮತ್ತು ಲಕ್ಷಣಗಳು. ಶಿಲೆ. ಈ ವಿಗ್ರಹವು ಶಿಲಾರೂಪಿ, ಅಂದರೆ ಕಲ್ಲಿನಿಂದ ಮಾಡಲ್ಪಟ್ಟಿದೆ. ಈ ಶಿಲೆಯನ್ನು ಶಾಲಿಗ್ರಾಮ ಶಿಲೆಯ ವರ್ಗಕ್ಕೆ ಸೇರಿಸಲಾಗುತ್ತದೆ. ವಿಗ್ರಹವು ಸುಮಾರು 8 ಅಡಿ ಎತ್ತರವಿದೆ. ಸ್ವಯಂಭೂ. ಪುರಾಣಗಳ ಪ್ರಕಾರ ಈ ವಿಗ್ರಹವನ್ನು ಯಾರೂ ಕೆತ್ತಿದ್ದಲ್ಲ, ಇದು ಸ್ವಯಂಭೂ, ತಾನಾಗಿಯೇ ಉದ್ಭವಿಸಿದ್ದು ಎಂದು ಹೇಳಲಾಗುತ್ತದೆ. ಜಡೆ ಮತ್ತು ಕೂದಲು. ಸ್ವಾಮಿಯ ವಿಗ್ರಹಕ್ಕೆ ನೈಜವಾದ ರೇಷ್ಮೆಯಂತಹ ಕಪ್ಪು ಕೂದಲು ಇದೆ ಎಂದು ಹೇಳಲಾಗುತ್ತದೆ. ಎಷ್ಟೇ ಜಟೆ ಇದ್ದರೂ ಅದು ಎಂದಿಗೂ ಸಿಕ್ಕಾಗುವುದಿಲ್ಲ ಎಂಬುದು ಭಕ್ತರ ನಂಬಿಕೆ. ಪದ್ಮಾವತಿ ದೇವಿಯ ನೆಲೆ. ಸ್ವಾಮಿಯ ಎದೆಯ ಬಲಭಾಗದಲ್ಲಿ ಮಹಾಲಕ್ಷ್ಮಿಯು ಶ್ರೀವತ್ಸ ಚಿಹ್ನೆ ನೆಲೆಸಿದ್ದಾಳೆ ಎಂಬ ನಂಬಿಕೆಯಿದೆ. ಪ್ರತಿ ಗುರುವಾರ ನಿಜರೂಪ ದರ್ಶನದ ಸಮಯದಲ್ಲಿ ಇದನ್ನು ಸ್ಪಷ್ಟವಾಗಿ ಕಾಣಬಹುದು. ಅದ್ಭುತ ಸಂಗತಿಗಳು. ವಿಗ್ರಹದ ತಾಪಮಾನ. ಗರ್ಭಗುಡಿಯಲ್ಲಿ ವಿಗ್ರಹಕ್ಕೆ ಯಾವಾಗಲೂ ಅಭಿಷೇಕ ಮತ್ತು ತಂಪಾದ ಉಪಚಾರಗಳು ನಡೆದರೂ ಸ್ವಾಮಿಯ ಬೆನ್ನಿನ ಭಾಗವು ಯಾವಾಗಲೂ ತೇವವಾಗಿರುತ್ತದೆ ಮತ್ತು ವಿಗ್ರಹದ ಉಷ್ಣತೆಯು ಸುಮಾರು 110 ಡಿಗ್ರಿ ಫ್ಯಾರನ್ಹೀಟ್ ಇರುತ್ತದೆ ಎಂದು ಹೇಳಲಾಗುತ್ತದೆ. ಪಚ್ಚೆ ಕರ್ಪೂರ. ವಿಗ್ರಹಕ್ಕೆ ಪ್ರತಿದಿನ ಪಚ್ಚೆ ಕರ್ಪೂರವನ್ನು ಹಚ್ಚಲಾಗುತ್ತದೆ. ಸಾಮಾನ್ಯವಾಗಿ ಯಾವುದೇ ಕಲ್ಲಿನ ಮೇಲೆ ಕರ್ಪೂರ ಹಚ್ಚಿದರೆ ಅದು ಬಿರುಕು ಬಿಡುತ್ತದೆ, ಆದರೆ ವೆಂಕಟೇಶ್ವರನ ವಿಗ್ರಹಕ್ಕೆ ಏನೂ ಆಗುವುದಿಲ್ಲ. ಸಮುದ್ರದ ಅಲೆಗಳ ಸದ್ದು. ಸ್ವಾಮಿಯ ವಿಗ್ರಹದ ಬೆನ್ನಿನ ಮೇಲೆ ಕಿವಿ ಇಟ್ಟು ಕೇಳಿಸಿಕೊಂಡರೆ ಸಮುದ್ರದ ಅಲೆಗಳ ಸದ್ದು ಕೇಳಿಸುತ್ತದೆ ಎಂಬ ನಂಬಿಕೆಯಿದೆ. ಅಲಂಕಾರ ಮತ್ತು ಪೂಜೆ. ನಾಮ. ಸ್ವಾಮಿಯ ಹಣೆಯ ಮೇಲೆ ದೊಡ್ಡದಾದ ವೈಷ್ಣವ ನಾಮವಿರುತ್ತದೆ, ಪಚ್ಚೆ ಕರ್ಪೂರದಿಂದ ಮಾಡಿದ್ದು. ಇದು ಕಣ್ಣುಗಳನ್ನು ಮುಚ್ಚಿರುತ್ತದೆ, ಏಕೆಂದರೆ ಸ್ವಾಮಿಯ ಕಣ್ಣುಗಳ ತೇಜಸ್ಸನ್ನು ತಡೆದುಕೊಳ್ಳುವ ಶಕ್ತಿ ಯಾರಿಗೂ ಇಲ್ಲ ಎಂದು ಹೇಳಲಾಗುತ್ತದೆ. ಆಭರಣಗಳು. ತಿರುಪತಿ ತಿಮ್ಮಪ್ಪ ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ದೇವರು. ವಿಗ್ರಹಕ್ಕೆ ಧರಿಸುವ ಆಭರಣಗಳು ನೂರಾರು ಕೋಟಿ ರೂಪಾಯಿಗಳ ಬೆಲೆ ಬಾಳುವವು. ಗಮನಿಸಿ, ತಿರುಪತಿ ವಿಗ್ರಹದ ಬಗ್ಗೆ ಅನೇಕ ವಿಷಯಗಳು ಭಕ್ತಿ ಮತ್ತು ಪವಿತ್ರ ನಂಬಿಕೆಗಳ ಮೇಲೆ ಆಧಾರಿತವಾಗಿವೆ. ವಿಜ್ಞಾನಕ್ಕೆ ಮೀರಿದ ಅನೇಕ ಪವಾಡಗಳು ಅಲ್ಲಿ ನಡೆಯುತ್ತವೆ. ಪುರಾಣಗಳ ಪ್ರಕಾರ ಈ ಬೆಟ್ಟಗಳನ್ನು ಸಪ್ತಗಿರಿ ಎಂದು ಕರೆಯಲಾಗುತ್ತದೆ. ಇದು ಆದಿಶೇಷನ 7 ಹೆಡೆಗಳನ್ನು ಪ್ರತಿನಿಧಿಸುತ್ತದೆ ಎಂದು ನಂಬಲಾಗಿದೆ. ಕಲಿಯುಗದ ಪಾಪಗಳನ್ನು ತೊಡೆದುಹಾಕಲು ಶ್ರೀಮನ್ನಾರಾಯಣನು ಇಲ್ಲಿ ವೆಂಕಟೇಶ್ವರನಾಗಿ ನೆಲೆಸಿದನು ಎಂಬುದು ಪುರಾಣ ಪ್ರಸಿದ್ಧ. ರಾಜವಂಶಗಳ ಕೊಡುಗೆ. ಈ ದೇವಾಲಯವು ಪಲ್ಲವರು, ಚೋಳರು, ಪಾಂಡ್ಯರು ಮತ್ತು ವಿಶೇಷವಾಗಿ ವಿಜಯನಗರದ ಅರಸರ ಆಳ್ವಿಕೆಯಲ್ಲಿ ಹೆಚ್ಚು ಅಭಿವೃದ್ಧಿ ಹೊಂದಿತು. ಕೃಷ್ಣದೇವರಾಯನು ಈ ದೇವಾಲಯಕ್ಕೆ ಅಪಾರ ಪ್ರಮಾಣದ ಬಂಗಾರ ಮತ್ತು ಆಭರಣಗಳನ್ನು ಕಾಣಿಕೆಯಾಗಿ ನೀಡಿದ್ದನು. ಆತನ ಮತ್ತು ಆತನ ಪತ್ನಿಯರ ವಿಗ್ರಹಗಳನ್ನು ಇಂದಿಗೂ ದೇವಾಲಯದ ಆವರಣದಲ್ಲಿ ಕಾಣಬಹುದು. ಆನಂದ ನಿಲಯ. ದೇವಾಲಯದ ಮುಖ್ಯ ಗರ್ಭಗುಡಿಯ ಮೇಲಿರುವ ಗೋಪುರಕ್ಕೆ ಆನಂದ ನಿಲಯ ಎಂದು ಹೆಸರು. ಇದು ಸಂಪೂರ್ಣವಾಗಿ ಚಿನ್ನದ ಲೇಪನದಿಂದ ಕೂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇಂತಹ ಮತ್ತಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಗೋವಿಂದ ಗೋವಿಂದ.